ಹಲೋ ವೀಕ್ಷಕರೇ, ಇವತ್ತಿನ ಒಂದು ಅಪ್ಡೇಟ್ನಲ್ಲಿ ಸುಳ್ಳು ಕೇಸ್ ಕೊಟ್ಟರೆ 6 ತಿಂಗಳಿಂದ 3 ವರ್ಷ ಜೈಲು ಹಾಗೂ 5,000 ಫೈನ್ ಬೀಳುತ್ತೆ ಎಂಬ ಮಾಹಿತಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಲಾಯರ್ ಜಗದೀಶ್ ಅವರು. ನೋಡಿ. ನಮಸ್ಕಾರ ಸ್ನೇಹಿತರೆ. ಇವರು ಕರ್ನಾಟಕ ಲೋಕಾಯುಕ್ತದ ಉಪಲೋಕಾಯುಕ್ತರು. ಪಾಪ ನೆನೆ ಕೋಲಾರದಲ್ಲಿ ಒಂದು ಸಾರ್ವಜನಿಕವಾಗಿ ಭಾಷಣ ಮಾಡುತ್ತಾ ಒಂದು ಮಾತನ್ನು ಹೇಳಿದ್ದಾರೆ. ಸುಳ್ಳು ಕೇಸ್ ಹಾಕಿದ್ರೆ ಇಲ್ಲಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಅಧಿಕಾರಿಗಳ ವಿರುದ್ಧ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸುಳ್ಳು ಕೇಸ್ ಹಾಕಿದ್ರೆ ನಾನು ಅವ್ರನ್ನ ಬಿಡಲ್ಲ ಅಂತ. ಅಪ್ರಿಷಿಯಬಲ್. ಸುಳ್ಳು ಕೇಸ್ ಹಾಕೋದನ್ನ ನಾವು ಕೂಡ ಒಪ್ಕೊಳ್ಳೋದಿಲ್ಲ. ಬಟ್ ಒಬ್ಬ ಉಪಲೋಕಾಯುಕ್ತರಾಗಿ ವೀರಪ್ಪ ಅಂತ, ಇವರು ಜಸ್ಟಿಸ್ ವೀರಪ್ಪ ಅಂತ, ಕರ್ನಾಟಕ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಇವರು. ನಾವು ಸಂತೋಷ್ ಹೆಗ್ಡೆ, ಇಂದಿನ ಸಮಯದಲ್ಲಿದ್ದಂತ ಜಸ್ಟಿಸ್ ಸಂತೋಷ್ ಹೆಗ್ಡೆ, ಗುಡ್ ಮಾರ್ನಿಂಗ್ ಜಸ್ಟಿಸ್ ಸಂತೋಷ್ ಹೆಗ್ಡೆ, ಜಸ್ಟಿಸ್ ವೆಂಕಟಾಚಲಯ ಅವರ ಬಾಯಲ್ಲಿ ನಾವು ಕೇಳ್ತಾ ಇದ್ದೇನೋ ಅಂತಂದ್ರೆ, ಭ್ರಷ್ಟರೇ ಎಚ್ಚರ, ನಾವು ನಿಮ್ಮನ್ನ ಬಿಡೋದಿಲ್ಲ ಅಂತ. ದಿಸ್ ಇಸ್ ವಾಟ್ ದ ವರ್ಡಿಂಗ್ಸ್ ವಾಟ್ ವಿ ಯೂಸ್ ಟು ಹಿಯರ್. ನಮ್ಗೊಂಥರ ನಾವೆಲ್ಲ ಇಷ್ಟು ಹೋರಾಟಗಾರ ಆಗ್ಲಿಕ್ಕೆ ಆ ಜಸ್ಟಿಸ್ ವೆಂಕಟಾಚಲ, ಆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅಂತ ವ್ಯಕ್ತಿಗಳು ಏನ್ ಕೆಲಸ ಮಾಡಿದ್ರು ಲೋಕಾಯುಕ್ತದಲ್ಲಿ ಐ ಥಿಂಕ್ ಲೋಕಾಯುಕ್ತರಾಗಿರ್ಬೇಕಾರೆ ನಾವೆಲ್ಲ ಇಷ್ಟು ಬಂಡೇಳ್ಬೇಕಂದ್ರೆ ಅವ್ರುಗಳೇ ಕಾರಣ. ಭ್ರಷ್ಟರೇ ಎಚ್ಚರ, ಭ್ರಷ್ಟರೇ ನಿಮ್ಮನ್ನ ಬಿಡೋದಿಲ್ಲ, ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಬಟ್ ಈ ಮಾತನ್ನ ವೀರಪ್ಪನವರ, ಅದೇ ಜಸ್ಟಿಸ್ ವೀರಪ್ಪನವರ ಧ್ವನಿಯಲ್ಲಿ ನಾನು ಕೇಳಲೇ ಇಲ್ಲ. ಬದಲಿಗೆ ಅವ್ರು ಕೇಳಿದೇನು ಅಂತಂದ್ರೆ, ಭ್ರಷ್ಟರ ಮೇಲೆ ಸುಳ್ಳು ಕೇಸ್ ಹಾಕರೆ ನಾನ್ ಬಿಡಲ್ಲ ಅಂತ. ನೋಡಿ, ಭ್ರಷ್ಟಾಚಾರದ ವಿಚಾರದಲ್ಲಿ ಲೋಕಾಯುಕ್ತರು ಟಾರ್ಗೆಟ್ ಮಾಡಬೇಕಾಗಿದ್ದು ಭ್ರಷ್ಟರನ್ನೇ ಹೊರತು ಕಂಪ್ಲೇಂಟ್ ಕೊಡೋ ವ್ಯಕ್ತಿಗಳನ್ನ ಧಮ್ಕಿ, ಇಂಡೈರೆಕ್ಟ್ ಆಗಿ ಒಂದ್ ರೀತಿ ಅವ್ರು ಹೇಳಿದ್ದು ಅಲ್ಲ, ನಾನು ಸುಳ್ಳು ಕೇಸ್ ಕೊಟ್ರೆ ನಾನು ಅದ್ರ ಪರವಾಗಿಲ್ಲ, ಬಟ್ ಇದು ಸುಳ್ಳು ಕೇಸು ಅಂತ ಹೇಳಲಿಕ್ಕೆ ಅದು ನಡಿಲೇಬೇಕಲ್ವಾ. ಅದು ಲೋಕಾಯುಕ್ತದಲ್ಲಿ ನಡೆದು, ನಾನೊಂದು ಉದಾಹರಣೆ ಕೊಡ್ತೀನಿ. ಜಸ್ಟಿಸ್ ವೀರಪ್ಪನವರೇ, ನಿಮ್ಮ ಬಗ್ಗೆ ತುಂಬ ಹೃದಯದ ಗೌರವವನ್ನು ಇಟ್ಕೊಂಡು ನಾನೊಬ್ಬ ಫೆಟರ್ನಿಟಿಯ ಅಡ್ವೊಕೇಟ್ ಆಗಿ, ನಾನು ಬೀಯಿಂಗ್ ಎನ್ ಅಡ್ವೊಕೇಟ್, ನಾನು ನಿಮ್ಮ ಮುಂದೆ ಸಹ ಅಪಿಯರ್ ಆಗಿದ್ದೇನೆ ಹೈಕೋರ್ಟ್ ಅಲ್ಲಿ ಯಾವುದೋ ಒಂದು ವಿಚಾರದಲ್ಲಿ. ಹ್ಯಾವಿಂಗ್ ಎ ಗ್ರೇಟ್ ರೆಸ್ಪೆಕ್ಟ್ ಟು ದಿಸ್ ಇನ್ಸ್ಟಿಟ್ಯೂಷನ್ ಬಿಕಾಸ್ ದಿಸ್ ಇನ್ಸ್ಟಿಟ್ಯೂಷನ್ ವಾಸ್ ಹೆಡೆಡ್ ಬೈ ಜಸ್ಟಿಸ್ ಸಂತೋಷ್ ಹೆಗ್ಡೆ. ಮತ್ತೆ ಒಳ್ಳೊಳ್ಳೆ ಘಟಾನುಘಟಿ ಲೋಕಾಯುಕ್ತರು ಅಂತಂದ್ರೆ ಭ್ರಷ್ಟರಿಗೆ ನಡುಕುವಂತ ಸಮಯ ಹೊಂದಿತ್ತು. ಇವತ್ತು ಕೋಲಾರಲ್ಲಿ ಜಸ್ಟಿಸ್ ವೀರಪ್ಪನವರು, ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ, ಪ್ರೆಸೆಂಟ್ ಉಪಲೋಕಾಯುಕ್ತರು ಭಾಷಣ ಮಾಡ್ಬೇಕಾರೆ ಸುಳ್ಳು ಕೇಸ್ ಕೊಟ್ರೆ ನಾನ್ ನಿಮ್ಮನ್ನ ಬಿಡಲ್ಲ ಅಂತಾರೆ. ಇಟ್ಸ್ ಗುಡ್. ಬಟ್ ಪದೇ ಅದನ್ನ ಒತ್ತಿ ಅದನ್ನೇ ಟಾರ್ಗೆಟ್ ಮಾಡಿದ್ರೆ ಯಾರು ಮುಂದೆ ಬರ್ತಾರೆ ಸರ್? ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾರು ಬರ್ತಾರೆ ಸರ್? ಒಂದ್ ಕೆಲಸ ಮಾಡಿ ಸರ್, ನೀವು ಉಪಲೋಕಾಯುಕ್ತರಲ್ಲ ಸರ್, ನೀವು ಬೆಳಗ್ಗೆ ಬೆಂಗಳೂರಲ್ಲಿ ಓಡಾಡ್ತಾನೆ ಇರ್ತೀರಾ, ನಿಮ್ಗೆ ಬೆಂಗಳೂರೆಲ್ಲ ನೋಡ್ತೀರಾ ಸರ್. ನಾವ್ ಯಾರು ಕಂಪ್ಲೇಂಟೇ ಕೊಡಲ್ಲ. ಬೆಂಗಳೂರಲ್ಲಿ 7,000 ಟನ್ ಕಸ ಬೀಳುತ್ತೆ, ತಗೊಂಡೋಗಿ ಈ BBMP ಅವ್ರು ತಗೊಂಡೋಗಿ ಬಿಸಾಕ್ತಾರೆ ಸರ್. ಸುವೋಮೋಟೋ ನೀವೇ ಕೇಸ್ ರಿಜಿಸ್ಟರ್ ಮಾಡಿ ಸರ್, ನಾವ್ ಯಾರು ಕೂಡ ಕಂಪ್ಲೇಂಟ್ ಅನ್ನ ಕೊಡೋದಿಲ್ಲ. ಆಮೇಲೆ ಬೆಂಗಳೂರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಕಿತ್ತೋಗಿರೋ ರೋಡ್ಗಳನ್ನ ಕಾಂಟ್ರಾಕ್ಟರ್ ಮಾಡಿದ್ದಾರೆ, BBMP ಅವರು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅದೇ ರೋಡಲ್ಲಿ ನಾವು ಓಡಾಡ್ತೀವಿ, 1.4 ಕೋಟಿ ಜನ, ಉಪಲೋಕಾಯುಕ್ತರು ಓಡಾಡ್ತಾರೆ ಸರ್. ನೀವು ಸುವೋಮೋಟೋ ಆ ಕಿತ್ತೋಗಿರೋ ಮಾಧ್ಯಮದಲ್ಲಿ ನೀವು ನೋಡಿರ್ತೀರಾ, ನಿಮ್ ಮನೆಯವ್ರು ನೋಡಿರ್ತಾರೆ, ನೀವು ನೋಡಿರ್ತೀರಾ. ನೀವ್ ಯಾಕೆ ಒಂದು ಸುವೋಮೋಟೋ ಕೇಸನ್ನ, ಕಿತ್ತೋಗಿರೋ ರೋಡ್ಗಳ ಬಗ್ಗೆ ತಾವ್ ಯಾಕೆ ಒಂದು ಸುವೋಮೋಟೋ ಕೇಸನ್ನ ರಿಜಿಸ್ಟರ್ ಮಾಡಿ ಸರ್? ನಾವ್ ಯಾರು ಸಾರ್ವಜನಿಕರು ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ಹೋಗಲ್ಲ ಸರ್. ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ನಾವೆಲ್ಲ ಹೋಗ್ತೀವಿ ಅಂತಂದ್ರೆ ವ್ಯವಸ್ಥೆ ಆ ಮಟ್ಟಕ್ಕೆ ಎಕ್ಕುಟ್ಟು ಹೋಗಿದೆ ಸರ್. ಏನಿಲ್ಲ, ಜಸ್ಟಿಸ್ ಮಾನ್ಯ ಉಪಲೋಕಾಯುಕ್ತರಾದಂತ ಜಸ್ಟಿಸ್ ವೀರಪ್ಪನವರೇ ಸರ್, ಕಳೆದ 2 ತಿಂಗಳಿಂದ ಸತತವಾಗಿ ಪೊಲೀಸರು ನಾನಾ ಪೋಲಿ ಆಟಗಳಿಗೆ ಬೀದಿಗೆ ಬರ್ತಾ ಇದ್ದಾರೆ, ಕ್ರೈಮ್ ಮಾಡ್ತಾ ಇದ್ದಾರೆ. ನಾನು ಈ ವಾಂಟ್ ಟು ಬಿ ಸ್ಪೆಸಿಫಿಕ್, ಉಪಲೋಕಾಯುಕ್ತರಲ್ಲಿ ಸಂಪೂರ್ಣವಾಗಿ ಗೌರವನ ಇಟ್ಕೊಂಡು ನಾನ್ ಕೇಳೋ ಪ್ರಶ್ನೆ ಏನು ಅಂತಂದ್ರೆ, ಸರ್ ಅಲ್ಲಿ ಅಲ್ಸೂರ್ ಗೇಟ್ ಹನುಮಂತ ಭಜಂತ್ರಿ ಮತ್ತೆ ಅವ್ನ ಕೋರ್ಮಂಗಲ ಇನ್ಸ್ಪೆಕ್ಟರ್ ತಿಂಗಳಿಗೆ 1 ಕೋಟಿ ವಸೂಲಿ ಮಾಡ್ತಾ ಇದ್ರು ಸರ್. ಅದು ಸಿಕ್ಕಾಕೊಂಡಾಗ, ಎನ್ಕ್ವೈರಿ ಸಿಕ್ಕಾಕೊಂಡಾಗ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಬರೀ ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಂಡ, ಅವ್ರನ್ನ ಡೇ ಟು ಡೇ ಬೇಸಿಸ್ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಡಿಸ್ಮಿಸ್ ಮಾಡ್ಲಿಲ್ಲ, ಅವ್ರ ಮೇಲೆ FIR ಹಾಕ್ಲಿಲ್ಲ, ಅವ್ರನ್ನ ಜೈಲಿಗೆ ಕಳ್ಸಿಲ್ಲ ಸರ್. ಉಪಲೋಕಾಯುಕ್ತರಾಗಿ ನೀವು ಆ ವಿಚಾರನ ಪೇಪರ್ ಓದಿರ್ತೀರ, ಮಾಧ್ಯಮಗಳಲ್ಲಿ ಬಂತು ಸರ್. ಅವ್ರನ್ನ ನೀವು ಕೇಸನ್ನ ರಿಜಿಸ್ಟರ್ ಮಾಡಬಹುದಾಗಿತ್ತು. ಇಲ್ಲ ಸರ್, ನಾನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸುವೋಮೋಟೋ ನಿಮ್ಮ
ನಿಮ್ಮ ಸಂಸ್ಥೆಯಿಂದ ಸುವೋಮೋಟೋ ಈಗ ಸುಳ್ಳು ಕಂಪ್ಲೇಂಟ್ಗಳ ಬಗ್ಗೆ ನಿಮ್ಮ ವಾರ್ನಿಂಗ್ ಅಕ್ಸೆಪ್ಟಬಲ್, ಅಟ್ ದ ಸೇಮ್ ಟೈಮ್ ಭ್ರಷ್ಟಾಚಾರ ಎಷ್ಟು ತುಂಬಿ ತುಳುಕ್ತಾ ಇದೆ ಅಂತಂದ್ರೆ ಫರ್ಗೆಟ್ ಅಬೌಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ನಿಮ್ಮ ಲೋಕಾಯುಕ್ತ ಸಂಸ್ಥೆನಲ್ಲಿ SP ಜೋಶಿ ಮೇಲೆ ಅಷ್ಟು ಆರೋಪಗಳಿತ್ತು, ಅಷ್ಟು ಮಿಸ್ಯೂಸ್ ಆಫ್ ಪವರ್ ಇತ್ತು, ಅಷ್ಟು ಭ್ರಷ್ಟಾಚಾರ ಇತ್ತು. ಅಂಡ್ ಬಿಲೀವ್ ಇಟ್ ಆರ್ ನಾಟ್, SP ಜೋಶಿ ಅಪಾಯಿಂಟ್ಮೆಂಟ್ ಸಹ ಒಂದು ದೊಡ್ಡ ಐ ಥಿಂಕ್ ಡಿಬೇಟ್ ಆಗಿನೇ ಉಳಿದು ಬಿಟ್ಟಿದೆ. ಬರೀ ಇಬ್ಬರ ಕೋರಮಂಗಲ ಮತ್ತೆ ಅಲ್ಸೂರ್ಗೇಟ್ ಪೊಲೀಸರು ಒಬ್ಬರೇ ಅಲ್ಲ ಸರ್. ATM ದರೋಡೆ ಮಾಡಿದಂತ ಅಣ್ಣಪ್ಪ ನಾಯಕ ಸರ್, ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ATM ದರೋಡೆ ಮಾಡ್ತಾನೆ. ನೀವು ಉಪಲೋಕಾಯುಕ್ತರಾಗಿ ನೀವೇ ಒಂದು ಸುವೋಮೋಟೋ ಕೇಸನ್ನ ರಿಜಿಸ್ಟರ್ ಮಾಡಿ ಈ ATM ದರೋಡೆ ಮಾಡಿದವನ ಯಾಕೆ ಮಾಡ್ದ, ಏನ್ ಭ್ರಷ್ಟಾಚಾರ ನಡೀತಾ ಇದೆ ಪೊಲೀಸ್ ಇಲಾಖೆನಲ್ಲಿ, ಈ ತರ ಅಪಾಯಿಂಟ್ಮೆಂಟ್ಗೆ ದುಡ್ಡು ಕೊಡಿ ಅಪಾಯಿಂಟ್ಮೆಂಟ್ ಆಗ್ತಾರೆ. PSI ಹಗರಣದಲ್ಲಿ ಒಬ್ಬ ADGP-ನ 48 ಜನರನ್ನ ಅರೆಸ್ಟ್ ಮಾಡಿಸಿದ್ವಿ ಸರ್. ನಾನು AP ರಂಗನಾಥ್ JDS ಲೀಗಲ್ ಸೆಲ್ ಅಧ್ಯಕ್ಷರಾದಂತ ನಾವು ಎಲ್ಲ ಸೇರ್ಕೊಂಡು 2023ರಲ್ಲಿ ಸರ್ ಸಾರ್ವಜನಿಕರಿಗೆ ಕಂಪ್ಲೇಂಟ್ ಕೊಡುವಂತ ಅವಶ್ಯಕತೆ ಏನಿದೆ ಸರ್? ಸಿಸ್ಟಮ್ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಡೆದು ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಬಂದು ಕಂಪ್ಲೇಂಟು ಕೊಡಲ್ಲ ಸರ್. ಈ ಲೋಕಾಯುಕ್ತ ಸಂಸ್ಥೆಗೆ ಕೆಲಸನೇ ಇರಲ್ಲ ಸರ್. ಬಟ್ ಆದ್ರೆ ಇವತ್ತು ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸರ್. SIT-ನ ಅಪಾಯಿಂಟ್ ಮಾಡ್ತಾರೆ ಧರ್ಮಸ್ಥಳಕ್ಕೆ, ಅವರು ಕೊಲೆಗಾರನ ಹುಡುಕಿರಿ ಅಂತಂದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ FIR ಮಾಡಿಸಿ ಚಾರ್ಜ್ ಶೀಟ್ ಹಾಕಿ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ನಾನು ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ 5 ಕೇಸು ಇದೇ ಸಿದ್ದರಾಮಯ್ಯ ಸರ್ಕಾರ, ಇದೇ DK ಶಿವಕುಮಾರ್ ಸರ್ಕಾರ ಆಗ್ತು ಸರ್. ಬೆಂಗಳೂರು ಇನ್ಚಾರ್ಜ್ ಆಗಿರೋ DK ಶಿವಕುಮಾರ್ ಇನ್ಚಾರ್ಜ್ ಅಲ್ಲಿ ಬೆಂಗಳೂರು ತುಂಬಾ ಬರೀ ಗುಂಡಿಗಳೇ ಇದೆ ಸರ್. ಈಗ BBMP ಅವರು ಭ್ರಷ್ಟಾಚಾರ ಮುಕ್ತವಾಗಿ ಬೆಂಗಳೂರಿನ ರೋಡ್ಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಾವ್ಯಾಕೆ ಸರ್ ಕಂಪ್ಲೇಂಟ್ ಕೊಡೋಣ? ನಾವ್ಯಾಕೆ ಸರ್ ಕಂಪ್ಲೇಂಟ್ ಕೊಡ್ಬೇಕು? ಆಮೇಲೆ ನಮಗೆ ಏನ್ ಸರ್ ತೀಟ ಹಿಡಿದಿದೆ? ನಾವು ಯಾಕೆ ಸುಳ್ಳು ಕಂಪ್ಲೇಂಟ್ ಅನ್ನ ಕೊಟ್ಟು ಇನ್ನು ನಮ್ಮ ಟ್ಯಾಕ್ಸ್ ಅಲ್ಲಿ ಹಾಕೋ ಅಂತ ಟಾರ್ ರೋಡ್ ಅನ್ನ ಕಿತ್ತೋಗುತ್ತೆ ಸರ್. ನೀವು ಅದರಲ್ಲೇ ಓಡಾಡ್ತೀರ ಉಪಲೋಕಾಯುಕ್ತರಾಗಿ. ನೀವೇ ಒಂದು ಸುವೋಮೋಟೋ ಕೇಸನ್ನ ರಿಜಿಸ್ಟರ್ ಮಾಡಿ ನೀವೇ ಅವುಗಳನ್ನ ಜೈಲಿಗೆ ಕಳಿಸಿದ್ರೆ ನಾವ್ ಯಾಕೆ ಸರ್ ಬಂದಲ್ಲಿ ಕಂಪ್ಲೇಂಟ್ ಕೊಡ್ಬೇಕು? ಆಮೇಲೆ ಇಷ್ಟಕ್ಕೂ ಸರ್ ಆ ಭ್ರಷ್ಟರ ಮೇಲೆ ನಮಗೆ ಯಾಕೆ ಸರ್ ಕೋಪ? ಸರ್ ಭ್ರಷ್ಟಾಚಾರ ಮಾಡ್ತಾ ಇರೋರು ನಿಮ್ ಕಣ್ಮುಂದೆ ಕಾಣಿಸ್ತಾ ಇದೆ. ಭ್ರಷ್ಟಾಚಾರ ಅತಿ ಹೆಚ್ಚಾಗಿ ನಡೀತಾ ಇದೆ ಸರ್. ಸಮಾಜದ ಯಾವುದೇ ರಂಗವನ್ನ ಭ್ರಷ್ಟಾಚಾರ ಬಿಟ್ಟಿಲ್ಲ. ಒಂದು ಸಮಯ ಇತ್ತು ಜಸ್ಟಿಸ್ ವೀರಪ್ಪನವರೇ, ಜಸ್ಟಿಸ್ ಸಂತೋಷ್ ಹೆಗಡೆ ಬಳ್ಳಾರಿಯ ಗಣಿ ಲೂಟಿ ಮಾಡೋರಿಗೆ ನಡುಕವನ್ನ ಹುಟ್ಟಿಸ್ಬಿಟ್ಟಿದ್ರು. ಅವರ ಸಮಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋದ ಸರ್. ನಮ್ಮ ಮುಂದೆ ಕಣ್ಣು ಮುಂದೆ ಇದೆ ಸರ್, ನಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದೆ. ಭ್ರಷ್ಟಾಚಾರ ಎಲ್ಲಾ ಇಲಾಖೆಯಲ್ಲಿ ಓಪನ್ ಆಗಿ ನಡೀತಾ ಇದೆ. ನೀವು ಉಪಲೋಕಾಯುಕ್ತರಾಗಿ ನೀವು ಟಾರ್ಗೆಟ್ ಮಾಡಬೇಕಾದ ಭ್ರಷ್ಟರನ್ನೇ ಹೊರತು ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನ ಹೊರಡೆ ಆಗ್ತೀನಿ ಅಂತ ಹೇಳಿ ಸರ್. ಏನ್ ಬೇಡ ಅಂತ ಹೇಳ್ತಾ ಇಲ್ಲ. ಬರೀ ಜೆನ್ಯೂನ್ ಕಂಪ್ಲೇಂಟ್ ಕೊಡುವಂತವ್ರೇ ಇಲ್ಲ, ಸುಳ್ಳು ಕಂಪ್ಲೇಂಟ್ ಕೊಡುವಂತವ್ರು ಇರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಒಂದಂತೂ ನಿಜ ಸರ್, ನಿಮ್ಮ ಟಾರ್ಗೆಟ್ ಲೋಕಾಯುಕ್ತರ ಟಾರ್ಗೆಟ್, ಉಪಲೋಕಾಯುಕ್ತರ ಟಾರ್ಗೆಟ್ ಭ್ರಷ್ಟಾಚಾರ ಮಾಡುವಂತ ಅಧಿಕಾರಿಗಳು, ಭ್ರಷ್ಟಾಚಾರ ಮಾಡುವಂತ MLAಗಳು ಸರ್. ಜಸ್ಟಿಸ್ ಸಂತೋಷ್ ಹೆಗ್ಡೆ ಇರ್ಬೇಕಾದ್ರೆ ಸಂಪಂಗಿ MLA ಸಂಪಂಗಿ 5 ಲಕ್ಷ ಇಸ್ಕೊಂತ ಇದೆ ಸರ್. ರೆಡ್ ಹ್ಯಾಂಡ್ ಆಗಿ ವಿಧಾನಸೌಧದಲ್ಲಿ ಅರೆಸ್ಟ್ ಮಾಡಿ ಕೋಲಾರದ MLA ಅನ್ಸುತ್ತೆ 5 ಲಕ್ಷ ವಿಧಾನಸೌಧ ಇಸ್ಕೊಂತ ಇದೆ ಸರ್. ಅಂತ ಉದಾಹರಣೆಗಳಿದೆ ಸರ್. ಜಸ್ಟಿಸ್ ಸಂತೋಷ್ ಹೆಗ್ಡೆ ಇರ್ಬೇಕಾದ್ರೆ, ಜಸ್ಟಿಸ್ ವೆಂಕಟಾಚಲ ಇರ್ಬೇಕಾದ್ರೆ ಈ ಇನ್ಸ್ಟಿಟ್ಯೂಷನ್ ಮೇಲೆ ನಮ್ಮಂತವ್ರಿಗೆ ಒಂದು ದೊಡ್ಡ ನಂಬಿಕೆ ಇತ್ತು. ಯಾಕಂದ್ರೆ ಭ್ರಷ್ಟಾಚಾರವನ್ನ ವಿರೋಧ ಮಾಡ್ಕೊಂಡೇ ಜೀವನ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್. ಎಲ್ಲಿ ನಡೀತಾ ಇಲ್ಲ ಸರ್ ಭ್ರಷ್ಟಾಚಾರ? ಅಸೆಂಬ್ಲಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ 2 ತಿಂಗಳ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಸರ್. 5,000 ಕೋಟಿ ಅಸೆಂಬ್ಲಿನಲ್ಲಿ ಸುಳ್ಳು ಹೇಳಿದ್ದಾರೆ. ಏನ್ ಕ್ರಮ ತಗೊಳ್ಬಹುದು ಇವ್ರ ಬಗ್ಗೆ? ನೀವ್ ಹೇಳ್ತೀರಾ ಸುಳ್ಳು ಕಂಪ್ಲೇಂಟ್ ಕೊಡೋರ್ ಮೇಲೆ ಜೈಲಿಗೆ ಕಳಿಸ್ತೀನಿ ಅಂತ. ಸಂತೋಷ ಸರ್, ಕಳಿಸಿ. ಯಾಕೆ ಅಂತಂದ್ರೆ ಯಾವ ಸಂಸ್ಥೆಗೆ ಭ್ರಷ್ಟರನ್ನ ಜೈಲಿಗೆ ಕಳ್ಸಕ್ ಆಗಲ್ಲ ಸರ್. ಇಷ್ಟೆಲ್ಲಾ ನೀವು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೇಳ್ತೀರಾ, ಸರ್ಕಾರಕ್ಕೆ ಭ್ರಷ್ಟರ ಮೇಲೆ ಸ್ಯಾಂಕ್ಷನ್ ಕೇಳ್ತೀರಾ, ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿನಿ ಅಂತ ಸರ್. ಯಾವ ಸರ್ಕಾರ ಬಂದಾಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟಿದೆ ಸರ್ ಲೋಕಾಯುಕ್ತರಿಗೆ? ನೀವು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಇಲ್ಲ ಅಂದ್ರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಕ್ಕಾಗಲ್ಲ. 21 ಜನ ACPಗಳು, ಇನ್ಸ್ಪೆಕ್ಟರ್, ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು ಪವರ್ ಟಿವಿ ಅವರು ಸ್ಟಿಂಗ್ ಆಪರೇಷನ್ ಮಾಡಿದ್ರು ಸರ್. ಅದನ್ನ ನಾನು ACB ನಲ್ಲಿ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಲೋಕಾಯುಕ್ತಕ್ಕೆ ಅದು ಟ್ರಾನ್ಸ್ಫರ್ ಆಯ್ತು. 21 ಜನ ಟ್ರಾಫಿಕ್ ACP, ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ನಾನು FIR ಮಾಡಿಸ್ತೀನಿ. ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಅವ್ರು ಹಣ ಇಸ್ಕೊಂತಾರೆ. ನಿಮ್ಮ ಲೋಕಾಯುಕ್ತರು B ರಿಪೋರ್ಟ್ ಹಾಕಿದ್ದಾರೆ. ಅಲ್ಲ ಸರ್, ವಿಡಿಯೋ ಇರುವಂತ ಭ್ರಷ್ಟಾಚಾರದ ಕೇಸ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರ್,
ಜಸ್ಟಿಸ್ ವೀರಪ್ಪನವರೇ, ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ದಿಸ್ ಇನ್ಸ್ಟಿಟ್ಯೂಷನ್, ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಯು, ನೀವ್ ಹೇಳಿದ್ರಲ್ಲ ಸರ್, ನಾನ್ ಕೊಟ್ಟಂತ ಕಂಪ್ಲೇಂಟ್ ಅನ್ನ ನಾನ್ ಕೊಟ್ಟಂತ ಸರ್ ವಿತ್ ವಿಡಿಯೋ ಇದೆ. 21 ಜನ ಟ್ರಾಫಿಕ್ ACPಗಳು, ಇನ್ಸ್ಪೆಕ್ಟರ್ಗಳು, ಕೊಡಗೇಹಳ್ಳಿ ಇನ್ಸ್ಪೆಕ್ಟರ್ ಜಗದೀಶ ಜಾಲದಲ್ಲಿ ಅವನು ಕೂಡ ಹಣ ಇಸ್ಕೊಂತಾನೆ ಲೈವ್ ಅಲ್ಲಿ. ಅದ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ರೆ ನಿಮ್ಮ ಲೋಕಾಯುಕ್ತ ತನಿಖಾಧಿಕಾರಿಗಳು ಬಿ ರಿಪೋರ್ಟ್ ಹಾಕಿ ಕೈ ತೊಳ್ಕೊಂಡಿದ್ದಾರೆ. ಈಗ ನಾನ್ ತಗೊಂಡೋಗಿ ಅದನ್ನ ಹೈಕೋರ್ಟ್ ಅಲ್ಲಿ ಹಾಕಿದ್ದೀನಿ. ಸರ್, ಲೋಕಾಯುಕ್ತರು ಭ್ರಷ್ಟರಿಗೆ ಭಯ ಇಡಿಸ್ಬೇಕೇ ಹೊರತು ಭ್ರಷ್ಟಾಚಾರ ಮಾಡುವಂತ MLAಗಳಾಗಿರ್ಬೋದು, CM ಆಗಿರ್ಬೋದು, ಸರ್ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೇ ಬ್ರೋಕರೇಜ್ ಕೇಸ್ಗಳನ್ನ ಮುಚ್ಚಾಕಕ್ಕೆ ಬ್ರೋಕರೇಜ್ ಮಾಡುವಂತ ಎಷ್ಟೋ ಜನ ಇದ್ದಾರೆ ಸರ್. ಅದು ನಿಮ್ಮ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ ಸರ್. ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ DK ಶಿವಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ರೆ DK ಶಿವಕುಮಾರ್ ಏನ್ ಹೇಳ್ತಾರೆ ಗೊತ್ತಾ ಸರ್? ಹೋಗ್ರು ಅಲ್ಲಿ ಹೋಗಲ್ಲಿ ಲೋಕಾಯುಕ್ತರಲ್ಲಿ ಕಂಪ್ಲೇಂಟ್ ಕೊಟ್ರು ಅಂದ್ರೆ ಭ್ರಷ್ಟಾಚಾರದ ಆರೋಪವನ್ನ ಆರಾಮಾಗಿ ಹೋಗಲ್ಲಿ ಕೊಡಿ ಅಂದ್ರೆ ಅವರ ಮಾನಸಿಕ ಸ್ಥಿತಿ ಹೇಗಿದೆ ಅಂತಂದ್ರೆ, ಲೋಕಾಯುಕ್ತರ ನಾನ್ ನೋಡ್ಕೊಂತೀನಿ ಅನ್ನೋ ಮಟ್ಟಕ್ಕೆ ಒಬ್ಬ ಡೆಪ್ಯೂಟಿ CM ಮಾತಾಡ್ತಾನೆ ಅಂತಂದ್ರೆ, ಸರ್, ಈ ಇನ್ಸ್ಟಿಟ್ಯೂಷನ್ ಡಸ್ ನಾಟ್ ಬಿಲಾಂಗ್ ಟು ಎನಿಬಡಿ ಸರ್. ದಿಸ್ ಇನ್ಸ್ಟಿಟ್ಯೂಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಅಂಡ್ ಸೆಟ್ ಅಪ್ ಬೈ ಫಾರ್ಮರ್ CM ರಾಮಕೃಷ್ಣ ಹೆಗಡೆ ಅವರ ವಿಷನ್ ಇಂದ ಈ ಕರ್ನಾಟಕ ಲೋಕಾಯುಕ್ತ ಕರ್ನಾಟಕದಲ್ಲಿ ಭ್ರಷ್ಟರಿಗೆ ನಿದ್ದೆ ಕೆಡಿಸಕ್ಕೆ ಬಂತು. ಈ ಇನ್ಸ್ಟಿಟ್ಯೂಷನ್ ನ CBIಗಿಂತ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದು ಜಸ್ಟಿಸ್ ವೆಂಕಟಾಚಲಯ್ಯ, ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಸರ್. ನೀವು ಈಗ ಉಪಲೋಕಾಯುಕ್ತರಾಗಿದ್ರಿ ಸರ್. ನಾನು ಅಷ್ಟೇ ಸರ್. ನೀವೊಂದು ಕೆಲಸ ಮಾಡಿ ಸರ್, ಸುವೋಮೋಟೋ ನೀವೇ ಕೇಸ್ ದಾಖಲೆಗಳ ಮಾಡ್ಕೊಳ್ಳಿ ಸರ್. ಅಲ್ಲಿ ಶುಗರ್ ಕೇನ್ ಫ್ಯಾಕ್ಟರಿಗಳವರು ರೈತರನ್ನ ಕಿತ್ತು ತಿಂತಾ ಇದ್ದಾರೆ. 3,000 ಜನ ರೈತರು ನೇಣ ಕಣ್ಸೋತೋಗಿದ್ದಾರೆ ಸರ್ ಕಳೆದ 3 ವರ್ಷದಲ್ಲಿ. ಒಂದು ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್, ನಮ್ಮ ರೈತರು ಉದ್ಧಾರ ಆಗ್ಲಿ ಸರ್. 2.5 ಲಕ್ಷ ಸರ್ಕಾರಿ ಪೋಸ್ಟ್ಗಳು, ಕೆಲಸಗಳು ಖಾಲಿ ಇದೆ ಸರ್. ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಪ್ರೊಟೆಸ್ಟ್ ಮಾಡ್ತಾವ್ರೆ ಸರ್. ಒಂದು ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್. ಬೆಂಗಳೂರಲ್ಲಿ ಕಸ ತಗೊಂಡೋಗಿ ದೂರದಲ್ಲಿ ಬಿಸಾಕ್ತಾರೆ ಸರ್. ಒಂದು ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್. SIT ಅವರು, ಧರ್ಮಸ್ಥಳ SIT ಅವರು ಮಾನವೀಯತೆ ಇಲ್ಲದೆ ಕಂಪ್ಲೇಂಟ್ ಆರೋಪಿಗಳನ್ನ, ಕೊಲೆಗಾರನ ಹಿಡೀರೋ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟವ್ರನ್ನ ಉಲ್ಟಾ ಕೇಸ್ ಹಾಕಿ ಫಿಕ್ಸ್ ಮಾಡ್ತಾ ಇದ್ದಾರೆ ಸರ್. ನೀವು ಅವ್ರ ಮೇಲೆ ಸುವೋಮೋಟೋ ಕೇಸ್ ಹಾಕಿ ಸರ್. ಬೆಂಗಳೂರಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸರ್. ಅದು ಪೊಲೀಸವರಂತೂ ಪೋಲಿಗಳಾಗ್ಬಿಟ್ಟಿದ್ದಾರೆ ಸರ್. ನಾನಂತೂ ಒಂದು ಸುವೋಮೋಟೋ ಕೇಸು ಕರ್ನಾಟಕ ಲೋಕಾಯುಕ್ತ ರಿಜಿಸ್ಟರ್ ಮಾಡಿದ್ದು ನಾನಂತೂ ನೋಡಿಲ್ಲ ಸರ್. ನಾವೇ ಕಂಪ್ಲೇಂಟ್ ಕೊಡ್ಬೇಕಂತ ಏನೂ ಇಲ್ಲ ಸರ್. ನೀವು ಉಪಲೋಕಾಯುಕ್ತರಾಗಿ ನಿಮಗೆ ಪವರ್ಸ್ ಇದೆ ಸರ್. ನೀವೇ ಒಂದು ಸುವೋಮೋಟೋ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ ಈ ಸಮಾಜಕ್ಕೆ ಒಳ್ಳೇದನ್ನ ಮಾಡಬಹುದು ಸರ್. ನಿಮ್ಗೆ ಕೂತ್ಕೊಂಡ್ರೆ ಒಂದು ಆಳು, ಎದ್ರೆ ಒಂದು ಆಳು, ಡ್ರೈವರು, ಗಾರ್ಡು, ಸಂಬಳ ಎಲ್ಲ ಕೊಡ್ತಾರೆ ಸರ್. ನಿಮ್ಗೆ ಎಲ್ಲಾ ಸೌಕರ್ಯ ಇದೆ ಸರ್. ನಾವು ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಸರ್, ನಾವು ದಾಖಲೆಗಳನ್ನ ಅಣಿಸ್ಬೇಕು, ಫೋಟೋಗ್ರಫಿ ಮಾಡಬೇಕು, ವಿಡಿಯೋಗಳನ್ನ ಮಾಡಬೇಕು, ಎವಿಡೆನ್ಸ್ಗಳನ್ನ ಉಣಿಸ್ಬೇಕು ಸರ್. 10 ಜನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ 10 ಕಾಪಿ ಮಾಡಬೇಕು, ಅಫಿಡೇವಿಟ್ ಮಾಡ್ಬೇಕು, ಅಲ್ಲಿ ಬಂದು ಕಂಪ್ಲೇಂಟ್ ಕೊಡ್ಬೇಕು ಸರ್. ಒಬ್ಬ ಕಂಪ್ಲೇನೆಂಟ್ ಎಷ್ಟು ಹರಾಸ್ಮೆಂಟ್ ಫೇಸ್ ಮಾಡ್ತಾನೆ ಅಂತ ನಾನೇ ಜೀವಂತ ಸಾಕ್ಷಿ ಸರ್. ಕರ್ನಾಟಕ ಲೋಕಾಯುಕ್ತದಲ್ಲಿ ಈ ವರ್ಷದಲ್ಲಿ ನನ್ನದು 51 ಕಂಪ್ಲೇಂಟ್ ಇದೆ ಸರ್. ಇದುವರೆಗೂ ಯಾರ ಮೇಲೆ ಏನೂ ಆಕ್ಷನ್ ಆಗಿಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಭ್ರಷ್ಟರು ಏನ್ ಹೇಳ್ತಾರೆ, ಕೊಡ್ತಾರೆ, ಕೊಟ್ಕೋ ಹೋಗೋ, ನಾನು ನೋಡ್ಕೊಂತೀನಿ ಸರ್. ಈ ಮಟ್ಟಿಗೆ ಭ್ರಷ್ಟಾಚಾರ ಮಾಡೋರು, ಭ್ರಷ್ಟರು ಕರ್ನಾಟಕ ಲೋಕಾಯುಕ್ತದ ಬಗ್ಗೆ ಮಾತಾಡಿದಾಗ ನಮ್ ಎದೆ ಜಿಲ್ ಅನ್ನುತ್ತೆ, ನಮ್ಗೆ ಒಂದು ಬೇಜಾರಾಗುತ್ತೆ ಸರ್. ಖಂಡಿತವಾಗಿ ನೀವು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಸರ್. ಆದರೆ ನಿಮ್ಮ ಟಾರ್ಗೆಟ್ ಸುಳ್ಳು ಕಂಪ್ಲೇಂಟ್ ಕೊಡೋರ್ಗಿಂತ ಕರ್ನಾಟಕದಲ್ಲಿ ಬೀದಿನಲ್ಲಿ ಭ್ರಷ್ಟಾಚಾರ ಮಾಡಿ, ಲೂಟಿ ಮಾಡಿ ಬೀದಿಗೆ ಬರ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, MLA ಆಗಿರ್ಬೋದು ಸರ್. 10 ವರ್ಷದ ಹಿಂದೆ ಒಬ್ಬ ಸಂಪಂಗಿ MLA, ಕೋಲಾರ್ KGF MLA ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ಸರ್. ಇವತ್ತು ಸರ್ MLAಗಳು, ಮಿನಿಸ್ಟರ್ಗಳು, ಡೆಪ್ಯೂಟಿ CM DK ಶಿವಕುಮಾರ್ 1,400 ಕೋಟಿ ಡಿಕ್ಲೇರ್ಡ್ ಸರ್. ಸೋರ್ಸ್ ಆಫ್ ಇನ್ಕಮ್ ಅನ್ನ ಆಡಿಟ್ ಮಾಡಿಬಿಟ್ರೆ ಇವ್ರಿಗೆ ದುಡ್ಡು ಎಲ್ಲಿಂದ ಬಂತು ಅಂತ ಸರ್ ಖಂಡಿತವಾಗಿ ನಾನು ಬರ್ಕೊಡ್ತೀನಿ. 224ರಲ್ಲಿ 99% ಜೈಲಲ್ಲಿ ಇಡ್ತಾರೆ ಸರ್, ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಬೇಸ್ಡ್ ಆನ್ ದ ಸೋರ್ಸ್ ಆಡಿಟ್. ಬಟ್ ನಮ್ಮ ದೇಶದಲ್ಲಿ ಅದಕ್ಕೆಲ್ಲ ವ್ಯವಸ್ಥೆಯಲ್ಲಿದೆ ಸರ್. ಆಮೇಲೆ ಅದನ್ನ ಹಾಕಕ್ಕೆ ಸಾಮಾನ್ಯ ಮನುಷ್ಯನಿಗೆ ಶಕ್ತಿ ಇಲ್ಲಿದೆ. ಇವತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೆ ಬಡವರು ಯಾರು ಹೋಗ್ಲಿಕ್ಕೆ ಆಗಲ್ಲ ಸರ್. ಯಾಕೆ ಅಂತಂದ್ರೆ ಆ ಫೀಸ್ಗಳನ್ನ ಅಡ್ವೊಕೇಟ್ಗಳು ಕೊಟ್ಟು ಅವರು ಜೀವಂತವಾಗಿ ಇರಕ್ ಆಗಲ್ಲ ಸರ್. ಇರೋದು ಒಂದೇ ಒಂದು ಸಂಸ್ಥೆ ಸರ್, ಅದು ಕರ್ನಾಟಕ ಲೋಕಾಯುಕ್ತ ಅಂತ. ಉಪಲೋಕಾಯುಕ್ತರಾಗಿ ಭ್ರಷ್ಟರನ್ನ ಟಾರ್ಗೆಟ್ ಮಾಡ್ತಾರೆ ನಮ್ಮ ಬೀರಪ್ಪ ಸಾಹೇಬರು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹಾಕ್ತೀನಿ ಅಂತ ನೀವೇನಾದ್ರೂ ಭಾಷಣ ಮಾಡಿದ್ರೆ ಸರ್, ಕಂಪ್ಲೇಂಟ್ ಕೊಡಕ್ಕೆ ಭ್ರಷ್ಟರ ವಿರುದ್ಧ ಯಾರು ಸರ್ ಮುಂದೆ ಬರ್ತಾರೆ? ಅಂದ್ರೆ ಇಂಡೈರೆಕ್ಟ್ ಆಗಿ ನೀವ್ ಹೇಳ್ತಾ ಇರೋದೇನು ಅಂತಂದ್ರೆ, ಅಲ್ಲ ಇರ್ಬೋದು ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲ, ನೀವು 25,000ದಲ್ಲಿ 7-8,000 ಸುಳ್ಳು ಕೇಸ್ ಇದೆ ಅಂತ ನೀವ್ ಹೆಂಗ್ ಆಡಿಟ್ ಮಾಡಿದ್ರಿ? ಇವನ್ ನನಗೂ ಅದು ಒಂದು ಕಾಡುವಂತ ಪ್ರಶ್ನೆ ಸರ್. ಸುಳ್ಳು ಆಡಿಟ್ ಅಂತ ಸರ್ ಒಂದು ಕಂಪ್ಲೇಂಟ್ ಕೊಟ್ರೆ ಒಬ್ಬ ಕಂಪ್ಲೇಂಟ್ಗೆ ಎಷ್ಟು ಹರಾಸ್ಮೆಂಟ್ ಮಾಡ್ತಾರೆ ಸರ್. ಮ್ಯಾಕ್ಸಿಮಮ್ ಕಂಪ್ಲೇಂಟ್ ಕೊಟ್ಟಿರೋದು ಪೊಲೀಸ್ ಇಲಾಖೆ ಮೇಲೆ ನಾನೇ
ಸರ್ ನನಗೆ ಎಷ್ಟು ಹರಾಸ್ಮೆಂಟ್ ಮಾಡಿದ್ದಾರೆ, ನನ್ನ ಮೇಲೆ ಎಷ್ಟು ಸುಳ್ಳು ಕೇಸ್ ಹಾಕಿದ್ದಾರೆ, ನನಗೆ ಎಷ್ಟು ಧಮಕಿ ಹಾಕಿದ್ದಾರೆ. ಒಬ್ಬ DCP ನನ್ನ ಮೇಲೆ ಸುಳ್ಳು ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ ಕರ್ನಾಟಕದಲ್ಲಿ ನನ್ನ ಮೇಲೆ 2011ರಲ್ಲಿ ಅಶೋಕ ಹೋಮ್ ಮಿನಿಸ್ಟರ್ ಬೇಕಾದ್ರೆ ನನ್ನ ಮೇಲೆ 14 ಕೇಸ್ ಹಾಕಿ ಜೈಲಿಗೆ ಕಳ್ಸಿದ್ರು. ನಾನೇ ಪಾರ್ಟಿ ಇನ್ ಪರ್ಸನ್ ಫೈಟ್ ಮಾಡ್ಕೊಂಡು ಹೊರಗಡೆ ಬಂದೆ ಸರ್. ನೀವ್ ಹೇಳ್ತೀರಾ ಸುಳ್ಳು ಕೇಸನ್ನ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ 2 ಸತಿ ಹಾಕಿದ್ರು, 2 ಕೂಡ ಸುಳ್ಳು ಕೇಸುಗಳೇ. ಬಟ್ ನಾನು ಫೈಟ್ ಮಾಡಿ ಅಕ್ವಿಟಲ್ ಮಾಡ್ಕೊಂಡೆ ಸರ್. ಎಲ್ಲರೂ ಕೂಡ ಸುಳ್ಳು ಹಾಕಲ್ಲ ಸರ್. ನೀವು ಟಾರ್ಗೆಟ್ ಮಾಡ್ಬೇಕಾರೋದು ಭ್ರಷ್ಟಾಚಾರ. ಲೋಕಾಯುಕ್ತ ಸಂಸ್ಥೆಯ ಉಪಲೋಕಾಯುಕ್ತರಾಗಿ ನೀವು ಹೇಳ್ಬೇಕು, ಭ್ರಷ್ಟರಿಗೆ ನಡಕವನ್ನು ಹುಟ್ಟಿಸ್ಬೇಕು ಅಂತ ನಾವು ಅನ್ಕೊಂತೀವಿ ಸರ್. ನೀವು ನೋಡಿದ್ರೆ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹಾಕ್ತೀನಿ ಅಂತಂದ್ರೆ ಯಾರು ಸರ್ ಮುಂದೆ ಕಂಪ್ಲೇಂಟ್ ಕೊಡ್ತಾರೆ? ಒಂದು ನಿಮ್ಮ ಲೋಕಾಯುಕ್ತ ಸಂಸ್ಥೆಯವರು ಸುಮೋಟೋ ಕೇಸ್ ಯಾವುದನ್ನು ರಿಜಿಸ್ಟರ್ ಮಾಡಲ್ಲ. ನನಗೂ ಯಾಕೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಯಾರಾದ್ರೂ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟು ಏನೋ ಭಯ ಇಡ್ಸೋಣ, ಈ ಭ್ರಷ್ಟಾಚಾರದ ವ್ಯವಸ್ಥೆನ ಹೋರಾಟ ಮಾಡೋಣ ಅಂತ ಬಂದ್ರೆ ತಾವು ಭಾಷಣದಲ್ಲಿ ಹೇಳ್ತೀರಾ ನೀವು ಜೈಲ್ಗೆ ಹಾಕ್ಸಿರಿ ಅಂತ. ಹಾಕ್ಸಿ ಸರ್. ಈ ದೇಶದಲ್ಲಿ ನ್ಯಾಯ ಕೇಳೋನ್ನ ಜೈಲ್ಗೆ ಹಾಕ್ಸ್ಲೇಬೇಕು ಸರ್. ಯಾಕೆ ಅಂತಂದ್ರೆ ಇದು ಪ್ರಜಾತಂತ್ರ ವ್ಯವಸ್ಥೆ ಅಲ್ಲ ಸರ್, ಅತಂತ್ರ ವ್ಯವಸ್ಥೆನೇ ಅಲ್ಲ, ಬದುಕ್ತಾ ಇದೀವಿ. ಇವತ್ತು ನಮಗ್ ನಾವೇ ಕೇಳ್ಕೊಬೇಕು ಸರ್, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಡೆಫಿನೆಟ್ಲಿ ಸರ್ ನಿಮ್ಮ ಬಾಯಿಂದ ಈ ಮಾತನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲೇ ಇಲ್ಲ ಸರ್. ನಾವು ಅನ್ಕೊಂಡ್ವಿ ಜಸ್ಟಿಸ್ ವೀರಪ್ಪನವ್ರು ಹೇಳ್ತಾರೆ MLA ಮಿನಿಸ್ಟರ್ ಭ್ರಷ್ಟ ಅಧಿಕಾರಿಗಳ ಭ್ರಷ್ಟ ಪೊಲೀಸರ ನಾವು ನಿಮ್ಮನ್ನ ಬಿಡಲ್ಲ ಅಂತ ನೀವು ಭಾಷಣ ಮಾಡ್ತೀರಂತ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ರೆ, ಸುಳ್ಳು ಕೇಸ್ ಕೊಟ್ರೆ ಹೊರಡೆ ಆಗ್ತೀನಿ ಅಂತಂದ್ರೆ ಅಲ್ಲಿಗೆ ಇವ್ರೇನೋ ಭ್ರಷ್ಟಾಚಾರ ಮಾಡೋ ಅಧಿಕಾರಿಗಳು, ಭ್ರಷ್ಟಾಚಾರ ಮಾಡೋ ಪೊಲೀಸರು, ಭ್ರಷ್ಟಾಚಾರ ಮಾಡೋ MLAಗಳು. ಸರ್ ನಾಚಿಕೆಗೇಡಿನ ಸಂಗತಿ. ಸಾಲು ಪೊಲೀಸರು ಬೀದಿಗೆ ಬರ್ತಾವ್ರೆ, ATM ದರೋಡೆ ಮಾಡ್ತಾವ್ರೆ, ಚಿನ್ನ ದರೋಡೆ ಮಾಡ್ತಾವ್ರೆ. ಅವ್ನು DJ ಹಳ್ಳಿ ಅವನು ಲಾಡಿ ಬಿಚ್ಚಿ ಯಾವುದೇ ಹೆಣ್ಮಗಳ ಜೊತೆ ಕೆಟ್ಟದಾಗ ನಡ್ಕಂತಾನೆ. ಇನ್ನೊಬ್ಬ DJ ಹಳ್ಳಿ ಪ್ರಕಾಶ ASI ಮಂಚಕ್ ಬಾ ಅಂತಾನೆ. ಅವನ್ ಯಾರೋ JP ನಗರದ ಹೆಡ್ ಕಾನ್ಸ್ಟೇಬಲ್ ಯಾರೋ ಹೆಣ್ಮಗಳನ್ನ ಹೊಡ್ಕೊಂಡು ಹೊಲ್ಟೋಗವನೆ. ಇನ್ನು ವಿವೇಕ್ ನಗರದವರು FIR ಆಗ್ದಿರ ಕರ್ಕೊಂಡ್ಬಂದು ಮರ್ಡ್ರೆ ಮಾಡಿದ್ದಾರೆ. ಅಲ್ಲಿ ದಾವಣಗೆರೆಯಲ್ಲಿ 2 PSIಗಳು ದರೋಡೆ ಮಾಡಿದ್ದಾರೆ ಸರ್. ಇಲ್ಲಿ ಕೋರಮಂಗಲ ಮತ್ತೆ ಹಲ್ಸೂರ್ ಗೇಟ್ ಅನ್ನು 1 ಕೋಟಿ ರೂಪಾಯಿ ವಸೂಲಿ ಮಾಡಿಕೊಂಡು ಸಸ್ಪೆಂಡ್ ಆಗಿದ್ದಾರೆ. ಚಾಮರಾಜಪೇಟೆ ಮಂಜಾ ಮತ್ತೆ 11 ಜನ ಡ್ರಗ್ಸ್ ಮಾರಕ್ ಹೋಗಿ ACP ಚಂದನ್ ಎನ್ಕ್ವೈರಿ ಮಾಡಿ ಸಸ್ಪೆಂಡ್ ಆಗಿದ್ದಾರೆ ಸರ್. ಇವ್ರ ಮೇಲೆ ಯಾರ ಮೇಲೂ FIR ಆಗಿದ್ದು ನಾನು ಕೇಳಿಸ್ಕೊಂಡ್ಲಿಲ್ಲ. ಇವ್ರು ಯಾರು ಕೂಡ ಜೈಲ್ಗೂ ಹೋಗಿಲ್ಲ. ಭ್ರಷ್ಟಾಚಾರ ಅನ್ನೋದು ಎಲ್ಲಾ ಇಲಾಖೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಪೊಲೀಸರೊಂದು ಪೋಲಿಗಳಾಗಿದ್ದಾರೆ. ನಾನಂತೂ ಕರ್ನಾಟಕ ಲೋಕಾಯುಕ್ತರು ಒಂದು ಸುಮೋಟೋ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಜನರಿಗೆ ನ್ಯಾಯ ಕೊಡೋ ಕೆಲಸ ಅಂತ ಮಾಡ್ತಾ ಇದಾರೆ ಅಂತ ನಾನಂತೂ ಕೇಳ್ಪಟ್ಟಿಲ್ಲ ಸರ್. ಒಂದಂತೂ ನಿಜ ಸರ್, ಈ ದೇಶದಲ್ಲಿ ನ್ಯಾಯ ಬದುಕಿದೆ ಅಂತ ಇವತ್ತು ಓಟ್ ಹಾಕಿರೋ ಅಂತ ಐ ಥಿಂಕ್ ಸಿಟಿಸನ್ಸ್ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಕೇಳುವಂತ ಪ್ರಶ್ನೆ ಇವತ್ತು ಬಂದು ನಿಂತಿದೀವಿ ಸರ್. ನೀವೇನ್ ಅನ್ಕೊಂಡಿದ್ದೀರಾ ಸರ್? ನಾವು ವ್ಯವಸ್ಥೆನಲ್ಲಿ ಭ್ರಷ್ಟಾಚಾರ ಇಲ್ವಾ? ನಾವು ಓಟ್ ಹಾಕಂತ MLAಗಳೆಲ್ಲ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ? ಯಾರು ಭ್ರಷ್ಟಾಚಾರನೇ ಮಾಡ್ದಿರನೆ 1400 ಕೋಟಿ 1000 ಕೋಟಿ ಎಲ್ಲಿಂದ ಬರುತ್ತೆ ಸರ್? ಯಾವ ಬಿಸ್ನೆಸ್ ಮಾಡಿದ್ರು 1000 ಕೋಟಿ ಸಂಪಾದನೆ ಮಾಡಕ್ಕಾಗಲ್ಲ ಸರ್. ಒಂದ್ಸತಿ MLA ಆದ್ರೆ 1000 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡೋ ಮಟ್ಟಕ್ಕೆ ಇವತ್ತಿನ MLAಗಳು MP ಗಳು ಬಂದು ನಿಂತ್ಕೊಂಡಿದ್ದಾರೆ ಅಂತಂದ್ರೆ, ಜೊತೆನಲ್ಲಿ ಬೇನಾಮಿ ಆಸ್ತಿ ಸಾವಿರಾರು ಕೋಟಿ ಸರ್. ಒಬ್ಬೊಬ್ಬ MLAಗಳ ಹತ್ರ ಬೇನಾಮಿ 4-5 ಹೆಲಿಕಾಪ್ಟರ್ಗಳಿದೆ, ಪ್ರೈವೇಟ್ ಜೆಟ್ಗಳಿದೆ. ನೆನೆ ಆ ಯಲಂಕದವ್ನು ನೋಡ್ತಾ ಇದೆ, ಪ್ರೈವೇಟ್ ಜೆಟ್ ಅಲ್ಲಿ ಹೋಗ್ತಾನೆ. ಒಂದು ಪ್ರೈವೇಟ್ ಜೆಟ್ 800 ಕೋಟಿ ರೂಪಾಯಿ ಸರ್. ಒಬ್ಬೊಬ್ಬ MLA ಹತ್ರ, ಒಬ್ಬೊಬ್ಬ ಮಿನಿಸ್ಟರ್ ಹತ್ರ ಸಾಮಾನ್ಯವಾಗಿ 1-2 ಪ್ರೈವೇಟ್ ಜೆಟ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸರ್. ಅರ್ಧ ಡಜನ್ ಹೆಲಿಕಾಪ್ಟರ್ಗಳು ಮಾಡ್ಕೊಂಡ್ರೆ ಕಿತ್ತೋಗಿರೋ ರೋಡಲ್ಲಿ ಜನ ಓಡಾಡಬೇಕು. ಮನೆಗೂ ರೋಗ ತಲುಪಿದೆ. ರೈತರು ಬೀದಿನಲ್ಲಿದ್ದಾರೆ. ಅಲ್ಲಿ ಸರಣಿ ಕೊಲೆಗಳಾಗಿದೆ ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಕೊಟ್ರೆ ನ್ಯಾಯ ಕೊಡ್ಲಿಲ್ಲ. ಕಬ್ಬು ಬೆಳೆಗಾರರಿಗೆ ನ್ಯಾಯ ಕೊಡ್ಲಿಲ್ಲ. ಮೆಕ್ಕೆಜೋಳದವ್ರಿಗೆ ನ್ಯಾಯ ಕೊಡ್ಲಿಲ್ಲ. ಇವತ್ತಿನ ಯುವ ಜನತೆ 7.5 ಲಕ್ಷ ಸರ್ಕಾರಿ ಪೋಸ್ಟ್ಗಳು ಖಾಲಿ ಇದೆ, ಫಿಲ್ ಮಾಡಿ ಅಂತಂದ್ರೆ ಭ್ರಷ್ಟಾಚಾರ ಮಾಡ್ತಾರೆ. ಒಂದು PSI ಗಣದಲ್ಲಿ ಒಬ್ಬ ADGP ಜೈಲ್ ಕಳಿಸಿದೀವಿ ಸರ್. ಅಮೃತ್ ಪಾಲ್ ಅನ್ನೋ ವ್ಯಕ್ತಿನ ಜೈಲ್ನ 48 ಜನನ ಅರೆಸ್ಟ್ ಮಾಡಿಸಿದ್ವಿ ಸರ್. ಇದೇ ನನ್ನ ಹೋರಾಟ. ನೀವ್ ಹೇಳ್ತೀರಾ ಸುಳ್ಳು ಕೇಸ್ ಕೊಡೋರ್ನ ಜೈಲ್ಗೆ ಹಾಕ್ಸಿ ಅಂತ. ನನ್ನ ಮೇಲೆ 14 ಕೇಸು, ಅಶೋಕನ್ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ 14 ಕೇಸ್ ಹಾಕಿ ಜೈಲ್ ಕಳಿಸಿದ್ರು ನನ್ನನ್ನ. ಎಲ್ಲಾ ಕೇಸನ್ನು ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದೆ. ನೀವು ಹೈಕೋರ್ಟ್ ಅಲ್ಲಿ ನ್ಯಾಯಮೂರ್ತಿ ಆಗಿದ್ದವರು, ಈ ಸಂಸ್ಥೆಯ ಉಪಲೋಕಾಯುಕ್ತರಾಗಿದ್ದೀರಾ ಸರ್. ಜನಗಳಿಗೆ ನಿಮ್ಮ ಶಕ್ತಿ ಬೇಕು, ನಿಮ್ಮ ಸಹಕಾರ ಬೇಕೇ ಹೊರತು ಸುಳ್ಳು ಕೇಸ್ ಹಾಕಿದವ್ರನ್ನ ಜೈಲಿಗೆ ಕಳಿಸ್ತೀನಿ ಅಂತಂದ್ರೆ ಸಮಾಜ ಎತ್ತ ಸಾಗುತ್ತಿದೆ ಸಮಾಜ. ಆಮೇಲೆ ಲೋಕಾಯುಕ್ತರಿಂದ ಉಪಲೋಕಾಯುಕ್ತರಿಂದ ನಾವ್ ಎಕ್ಸ್ಪೆಕ್ಟ್ ಮಾಡಿದೀನ ಸರ್. ಇದೇ ಲೋಕಾಯುಕ್ತದಲ್ಲಿ ಹಿಂದಿನ ಲೋಕಾಯುಕ್ತರ ಮಗ ಡೀಲ್ ಮಾಡ್ಕೊಂಡು ಸಿಕ್ಕಾಕೊಂಡು ರಾಜೀನಾಮೆ ಕೊಟ್ಟಿರೋದನ್ನು ನೋಡಿದೀವಿ ಸರ್. ಈ ಸಂಸ್ಥೆನಲ್ಲಿ ಹೀರೋಗಳನ್ನೂ ನೋಡಿದೀವಿ, ಈ ಸಂಸ್ಥೆಯಲ್ಲಿ ಕಡು ಭ್ರಷ್ಟರನ್ನು ಕೂಡ ನೋಡಿದೀವಿ ಸರ್. ಬಟ್ ನಮ್ಮ ಹೋರಾಟ, ಭ್ರಷ್ಟಾಚಾರದ ಹೋರಾಟ ಸತತವಾಗಿ ಮುಂದುವರಿಯುತ್ತೆ ಸರ್. ಯಾಕೆ ಅಂತಂದ್ರೆ ನಾವು ಯಾವ CM ಮೇಲೆ ಡಿಪೆಂಡ್ ಆಗಿಲ್ಲ, ನಾವು ಯಾವ ಮಂತ್ರಿ ಮೇಲೆ ಡಿಪೆಂಡ್ ಆಗಿ, ಯಾವ MLA ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ಡಿಪೆಂಡ್ ಆಗಿರೋದು ಈ ದೇಶದ ಸಂವಿಧಾನ. ಬಿಕಾಸ್
This is the constitution which we have written and given it to ourselves, and we believe in our constitution, and the constitution has empowered us, and we stand with our constitution. If the day comes to save this constitution and save the people of India, we don't mind going to any extent under the process of law ಅಂತ ಹೇಳುತ್ತಾ, ಜಸ್ಟಿಸ್ ವೀರಪ್ಪನವರೇ, ನಿಮ್ಮ ಬಾಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಭ್ರಷ್ಟರನ್ನ ಭೇಟಿ ಆಡ್ತೇವೆ, ಭ್ರಷ್ಟರನ್ನ ಜೈಲ್ಗೆ ಹಾಕ್ತಿವಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ನೀವು ಕೋಲಾರದಲ್ಲಿ ಮಾತಾಡಿದ್ದು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹಾಕ್ಸ್ತೀವಿ ಅಂತ. ಅಂದ್ರೆ ಭ್ರಷ್ಟಾಚಾರ ಮಾಡುವಂತವ್ರಿಗೆ, ಭ್ರಷ್ಟರಿಗೆ ನೀವೆಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಎಲ್ಲೋ ಒಂದು ಕಡೆ ಇದನ್ನ ಅವರು ಸಪೋರ್ಟ್ ಆಗಿ ತಗೊಳ್ತಾರೆ ಅಂತ ಹೇಳ್ತಾ, ನಿಮ್ಮ ಸಂಸ್ಥೆನಲ್ಲಿ 21 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿವೆ. ಎಸಿಪಿಗಳು, ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಕಾನ್ಸ್ಟೇಬಲ್ಗಳು ವಿತ್ ಪ್ರೂಫ್ಸ್ ಕೊಟ್ಟಿದ್ದೀವಿ. ಪವರ್ ಟಿವಿ ಅವರ ಸ್ಟಿಂಗ್ ಆಪರೇಷನ್ ನಲ್ಲಿ 21 ಜನ ಲೈವ್ ಅಲ್ಲಿ ಲಂಚ ಇಸ್ಕೊಂತಾರೆ ಅಂತ ಕಂಪ್ಲೇಂಟ್ ಅನ್ನ ಕೊಟ್ರೆ, ನಿಮ್ಮ ಲೋಕಾಯುಕ್ತ ಸಂಸ್ಥೆಯವರು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಬೇಕಂತ. ಏನಂತಂದ್ರೆ ಡಿಮ್ಯಾಂಡ್ ಅಂಡ್ ರಿಸೀವ್. ಅಲ್ಲಿ ಡಿಮ್ಯಾಂಡ್ ಇಲ್ದಿರ ದುಡ್ಡಿಸ್ಕೊಂಡಿರೋದಕ್ಕೆ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿ ಸುಳ್ಳು ಕೇಸು ಅಂತ ಹೇಳಿ ಬಿ ರಿಪೋರ್ಟ್ ಹಾಕಿದ್ದಾರೆ ನಿಮ್ಮವರು. ಸರ್, ಲೈವ್ ಅಲ್ಲಿ ವಿಡಿಯೋನ ನಿಮ್ಮ ಲೋಕಾಯುಕ್ತ ತನಿಖಾಧಿಕಾರಿಗಳು ಬಿ ರಿಪೋರ್ಟ್ ಹಾಕಿದ್ದಾರೆ, ಜಸ್ಟ್ ಟು ಹೆಲ್ಪ್ ದ ಕರಪ್ಟ್. ಈ ರೀತಿ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದೀವಿ ಸರ್. ಮುಂದೊಂದು ದಿನ ನಮ್ಗೊಂದು ಆಸೆ ಇದೆ, ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ನಮ್ಮಂತವರು ಪ್ರಜಾಪ್ರಭುತ್ವದಲ್ಲಿ ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ, ಒಂದು ಆದಿವಾಸಿ ಹೆಣ್ಮಗಳು ರಾಷ್ಟ್ರಪತಿ ಆಗಿದ್ದಾರೆ. ಈ ದೇಶದ ಪ್ರಧಾನಿ ಒಬ್ಬ ಟೀಮ್ ಮಾಡ್ತಾ ಇದ್ದಾನೆ ಅಂತ ಆತನೇ ಹೇಳ್ಕೊಂತಾನೆ. ನಾವ್ ಹೇಳೋದಂತ ಸರ್, ಯಾರು ಏನ್ ಬೇಕಾದ್ರೂ ಆಗ್ಬೋದು ಸರ್. ಇಫ್ ಐ ಬಿಕಮ್ ದ CM, ಐ ವಿಲ್ ಎನ್ಶೂರ್ ಐ ವಿಲ್ ಸ್ಯಾನಿಟೈಸ್ ದ ಕರಪ್ಷನ್ ಇನ್ ಕರ್ನಾಟಕ ಅಂತ ಈ ಮೂಲಕ ಹೇಳುತ್ತಾ, ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದು ಭ್ರಷ್ಟರೇ ಎಚ್ಚರ ಅಂತ ವೀರಪ್ಪನವ್ರು ಹೇಳ್ತಾರೆ, ಜಸ್ಟಿಸ್ ವೀರಪ್ಪನವ್ರು ಹೇಳ್ತಾರೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ರೆ, ನೀವು ಸುಳ್ಳು ಕೇಸನ್ನು ಕೊಟ್ಟವ್ರನ್ನ ಜೈಲ್ಗೆ ಹಾಕಿ ಸರ್, ಸುಳ್ಳು ಕೇಸ್ ಕೊಟ್ಟವ್ರನ್ನು ಹಾಕಿ ಸರ್, ಯಾರನ್ನ ಬೇಕಾದ್ರೆ ಹಾಕಿ ಸರ್. ಒಂದಂತೂ ಗೊತ್ತಾಗಿದೆ ಸರ್, ಭ್ರಷ್ಟಾಚಾರನ ಯಾರೂ ಫೈಟ್ ಮಾಡಲ್ಲ. ನಮ್ಮಂತವ್ರೆ ಈ ಸಮಾಜದ ಧ್ವನಿಯಾಗಿ ಫೈಟ್ ಮಾಡಬೇಕಾಗಿದೆ, ನಮ್ಮಂತ ಜನಗಳೇ ಮಾಡಬೇಕಾಗಿದೆ ಅಂತ ಹೇಳುತ್ತಾ, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಅಂಡ್ ಕಣದಲ್ಲೂ ಕನ್ನಡ. ನೋಡಿ ಸ್ನೇಹಿತರೆ, ಒಬ್ರು ಜಸ್ಟಿಸ್ ಅವರು ಭ್ರಷ್ಟರಿಗೆ ಎಚ್ಚರಿಕೆ ಕೊಡ್ತಾರಂತ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ರೆ, ಸುಳ್ಳು ಕೇಸ್ ಕೊಟ್ರೆ ಜೈಲ್ಗೆ ಹಾಕ್ತೀವಿ ಅಂತಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಕೇಳ್ಕೊಬೇಕಾಗಿದೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ಧನ್ಯವಾದಗಳು.